ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ಮ ತಲೆಯ ಯಾವುದೋ ಒಂದು ಭಾಗದಿಂದ ಬೇರಿನ ಸಮೇತ ಕೂದಲನ್ನು ತೆಗೆದು ಇನ್ನೊಂದು ಕಡೆ ಇಡುವುದು. ಸಾಮಾನ್ಯವಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ತಲೆ ಹಿಂದೆ ಭಾಗದಲ್ಲಿರುವ ಹೇರ್ ಅನ್ನು ತೆಗೆದುಕೊಳ್ತಾರೆ. ಏಕೆಂದ್ರೆ ಆ ಭಾಗದಲ್ಲಿರುವ ಹೇರ್ DHT ಹಾರ್ಮೋನ್ಗೆ ಲೆಸ್ ಸೆನ್ಸಿಟಿವ್ ಆಗಿರುತ್ತವೆ. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ 2 ಮೆಥಡ್ ಇದೆ. ಒಂದು FUT ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಶನ್. ಈ ಮೆಥಡ್ ಅಲ್ಲಿ ತಲೆ ಹಿಂದೆ ಭಾಗದಲ್ಲಿರುವ ಕೂದಲನ್ನ ಚರ್ಮದ ಸಮೇತ ತೆಗೆದು ಆ ಭಾಗವನ್ನ ಸ್ಟಿಚಸ್ ಹಾಕಿ ಮುಚ್ಚುತ್ತಾರೆ. ನಂತರ ತೆಗೆದ ಚರ್ಮದಿಂದ ಹೇರ್ ಅನ್ನ ಒಂದೊಂದಾಗಿ ತೆಗೆದು ಹೇರ್ ಲಾಸ್ ಆದ ಜಾಗದಲ್ಲಿ ಇಡ್ತಾರೆ. ಆದ್ರೆ ಇದರಲ್ಲೊಂದು ಸಮಸ್ಯೆ ಇದೆ. ಚರ್ಮವನ್ನು ತೆಗೆದು ಸ್ಟಿಚಸ್ ಹಾಕಿದ ಜಾಗದಲ್ಲಿ ಪರ್ಮನೆಂಟ್ ಆಗಿ ಒಂದು ಲೈನ್ ಕಾಣಿಸುತ್ತಿರುತ್ತೆ. ಆದ್ರೆ ಈಗ ಬಂದಿರುವ ಹೊಸ ಮೆಥಡ್ FUE ಫಾಲಿಕಲ್ ಯೂನಿಟ್ ಎಕ್ಸ್ಟ್ರಾಕ್ಷನ್. ಈ ಮೆಥಡ್ ಅಲ್ಲಿ ಕೇರ್ಫುಲ್ ಆಗಿ ಒಂದೊಂದು ಹೇರ್ ನ ಸುತ್ತ ಡ್ರಿಲ್ ಮಾಡಿ ಹೇರ್ ಅನ್ನ ತೆಗೆಯುತ್ತಾರೆ. ನಂತರ ಹೇರ್ ಲಾಸ್ ಆದ ಜಾಗದಲ್ಲಿ ಇಡ್ತಾರೆ. ಆದ್ರೆ ಹೇರ್ ತೆಗೆದ ಜಾಗದಲ್ಲಿ 1 ಮಿಲಿಮೀಟರ್ ಸೈಜ್ ನಲ್ಲಿ ಮಚ್ಚೆಗಳು ಕಾಣಿಸುತ್ತವೆ. ಆದ್ರೆ ಸುತ್ತ ಇರುವ ಹೇರ್ ಬೆಳೆದಾಗ ಈ ಮಚ್ಚೆಗಳು ಕಾಣಿಸುವುದಿಲ್ಲ.